ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಧಾನ್ಯಗಳ ಪಡಿತರ ವಿತರಣೆಗೆ ಸರ್ವರ್ ಸಮಸ್ಯೆಯನ್ನ ಸರಿಪಡಿಸುವ ಕುರಿತು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗಂಗಾವತಿ ತಾಲೂಕಿನಾದ್ಯಂತ ಕಳೆದ 2 ತಿಂಗಳಿನಿಂದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ತುಂಬಾ ಸಮಸ್ಯೆ ಆಗಿರುತ್ತದೆ. ಸದರಿ ತಿಂಗಳಿನಲ್ಲಿ ಸುಮಾರು 15 ದಿನಗಳಿಂದ ಸರ್ವರ್ ತುಂಬಾ ಸಮಸ್ಯೆ ಆಗಿರುವುದರಿಂದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ತಿಂಗಳಿನ ಅಂತ್ಯಕ್ಕೆ ಕೇವಲ 5 ದಿನಗಳು ಮಾತ್ರ ಉಳಿದಿದ್ದು ಪಡಿತರ ಕಾರ್ಡ್ದಾರರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲು ತುಂಬಾ ಕಷ್ಟಕರವಾಗಿದೆ. ಕಾರ್ಡ್ದಾರರು ಅಂಗವಿಕಲರು, ಮಹಿಳೆಯರು, ವೃದ್ಧರು ದಿನವಿಡೀ ತಮ್ಮ ಕೂಲಿ ಕೆಲಸವನ್ನ ಬಿಟ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಲ್ಲಬೇಕಾಗಿರುವುದರಿಂದ ನ್ಯಾಯಬೆಲೆ ಅಂಗಡಿಯ ಕಾರ್ಡ್ದಾರರು ವಿತರಕರಿಗೆ ಮತ್ತು ಆಹಾರ ಇಲಾಖೆಯವರಿಗೆ ಇಡೀ ಶಾಪವನ್ನ ಹಾಕುತ್ತಿದ್ದಾರೆ. ಇದರಿಂದಾಗಿ ವಿತರಕರಿಗೆ ತುಂಬಾ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಆದ್ದರಿಂದ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಆದಷ್ಟು ಬೇಗ ಸಮಯದ ಅಭಾವ ತುಂಬಾ ಕಡಿಮೆ ಇರುವುದರಿಂದ ಸರ್ವರ್ ಸಮಸ್ಯೆಯನ್ನು ಆದಷ್ಟು ತುರ್ತಾಗಿ ಸರಿಪಡಿಸಿ ಪಡಿತರದಾರರಿಗೆ ಆಹಾರ ಧಾನ್ಯಗಳನ್ನು ಹಂಚಿಕೆ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗಂಗಾವತಿ ತಾಲೂಕಿನಾದ್ಯಂತ ಕಳೆದ 2 ತಿಂಗಳಿಂದ ನವೆಂಬರ್ ಹಾಗೂ ಡಿಸೆಂಬರ್ 2025 ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ತುಂಬಾ ಸಮಸ್ಯೆ ಆಗಿರುತ್ತದೆ. ಸದರಿ ತಿಂಗಳಲ್ಲಿ ಸುಮಾರು 15 ದಿನಗಳಿಂದ ಸರ್ವರ್ ತುಂಬಾ ಸಮಸ್ಯೆ ಆಗಿರುವುದರಿಂದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ತಿಂಗಳಿನ ಅಂತ್ಯಕ್ಕೆ ಕೇವಲ ಇನ್ನೂ 5 ದಿನಗಳು ಮಾತ್ರ ಉಳಿದಿದ್ದು ಪಡಿತರ ಕಾರ್ಡ್ದಾರರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲು ತುಂಬಾ ಕಷ್ಟಕರವಾಗಿದೆ. ಕಾರ್ಡ್ದಾರರು ಅಂಗವಿಕಲರು, ಮಹಿಳೆಯರು, ವೃದ್ಧರು ದಿನವಿಡೀ ತಮ್ಮ ಕೂಲಿ ಕೆಲಸವನ್ನು ಬಿಟ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಲ್ಲಬೇಕಾಗಿರುವುದರಿಂದ ನ್ಯಾಯಬೆಲೆ ಅಂಗಡಿಯ ಕಾರ್ಡ್ದಾರರು ವಿತರಕರಿಗೆ ಮತ್ತು ಆಹಾರ ಇಲಾಖೆಯವರಿಗೆ ಇಡೀ ಶಾಪವನ್ನು ಹಾಕುತ್ತಿದ್ದಾರೆ. ಇದರಿಂದಾಗಿ ವಿತರಕರಿಗೆ ತುಂಬಾ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಆದ್ದರಿಂದ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗನೆ KSDC, NIC, ಮಂತ್ರ RD ಸರ್ವಿಸ್ ದೋಷಪೂರಿತವಾಗಿದ್ದು ಸಮಯದ ಅಭಾವ ತುಂಬಾ ಕಡಿಮೆ ಇರುವುದರಿಂದ ಸರ್ವರ್ ಸಮಸ್ಯೆಯನ್ನು ಆದಷ್ಟು ತುರ್ತಾಗಿ ಸರಿಪಡಿಸಿ ಪಡಿತರದಾರರಿಗೆ ಆಹಾರ ಧಾನ್ಯಗಳನ್ನು ಹಂಚಿಕೆ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಒಂದು ಮನವಿ ಕೊಡಲು ಇನ್ನೂ ಅನೇಕ ಜನ ವಿತರಕರು ಅಂಗಡಿಯಲ್ಲಿ ಊಟ ಮಾಡಕ್ಕೆ ಹೋಗೋಷ್ಟು ಸಮಯ ಇರಲಾರ್ದಂಗೆ ಕಾರ್ಡ್ದಾರರು ಹಂಚಿಕೆ ಮಾಡುತ್ತಿದ್ದಾರೆ. ಕಾರ್ಡ್ದಾರರು ದಿನನಿತ್ಯ ಅಂಗಡಿಯವರಿಗೆ ಮತ್ತು ಆಹಾರ ಇಲಾಖೆಗೆ ಶಾಪ ಹಾಕ್ತಿದ್ದಾರೆ. ದಯಮಾಡಿ ಇದನ್ನು ಸಂಬಂಧಪಟ್ಟವರು ಆದಷ್ಟು ಬೇಗನೆ ತುರ್ತಾಗಿ ಇದನ್ನು ಸರಿಪಡಿಸಬೇಕಂತೇಳಿ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಈ ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಕೊಡಲಾಗಿದೆ.